ಕರ್ನಾಟಕದಲ್ಲಿ ವಾಟರ್ ಪ್ಲಾಂಟ್ ಯಾರಿಗೆ ಬೇಕಂದ್ರೇನು ನಮ್ಮ ಆಫೀಸಿಂದ ಸಪ್ಲೈ ಮಾಡಬೇಕು ಅಂತ ಒಂದು ಒಳ್ಳೆ ಉದ್ದೇಶದಿಂದ ಸ್ಟಾರ್ಟ್ ಆಗಿರೋ ಈ ಆರ್ವೋ ಸ್ಟೋರ್ ಕನ್ನಡ ಅನ್ನೋ ಚಾನಲ್ಲು ಮುಂದಿನ ದಿನದಲ್ಲಿ ಈ ಹೆಸರು ಆಫೀಸ್ ಥರ ರೂಪಾಂತರ ಆಗ್ತಾ ಇದೆ. ಬೆಂಗಳೂರು ದಾವಣಗೆರೆಯಲ್ಲಿ ಆಲ್ರೆಡಿ ನಾವು ಆಫೀಸ್ ಅನ್ನೋದು ಫೈನಲೈಸ್ ಮಾಡಿದ್ದೀವಿ. ಇವತ್ತು ಈ ನನ್ನ ಪ್ರಯಾಣ ಬೆಳಗಾವಿದಲ್ಲಿ ಇಳಿದ ತಕ್ಷಣ ಗ್ರೌಂಡ್ ಸ್ಟಾಫ್ ಒಬ್ಬರು, ಸರ್ ನಾವು ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀವಿ ಅಂತ ಒಂದು ಮಾತು ಹೇಳಿದ್ದು ತುಂಬ ಅಂದರೆ ತುಂಬ ಸಂತೋಷ ಆಯಿತು. ಆಚೆ ಬಂದ ತಕ್ಷಣ ಹುಬ್ಳಿಯಿಂದ ಬಸವರಾಜು ಗಾಡಿ ತಗೊಂಡು ಬಂದು ನಮಗೋಸ್ಕರ ವೆಯ್ಟ್ ಮಾಡಿ ಏರ್ಪೋರ್ಟಿಂದ ಬೆಳಗಾವಿ ಹೋಗೋ ರಸ್ತೆದಲ್ಲಿ ಸುವರ್ಣಸೌಧ ಹತ್ರ ಬಸವರಾಜ್ ಅವ್ರನ್ನ ನನ್ನ ಕರ್ಕೊಂಡೋಗಿ ಮಿನಿಸ್ಟರ್ ಸಾರು ಈಶ್ವರ್ ಖಂಡ್ರೆ ಅವ್ರ ಹತ್ರ ಪರಿಚಯ ಮಾಡಿಸಿ, ಹೆಂಗಿದ್ರೇನು ನಾನು ಇನ್ನು 2 ದಿವಸದಲ್ಲಿ ಬೆಳಗಾವಿದಲ್ಲಿ ಆಫೀಸ್ ಸ್ಪೇಸ್ಗೋಸ್ಕರ ನೋಡಿ ಎಲ್ಲ ಫೈನಲೈಸ್ ಮಾಡಿ ರಿಟರ್ನ್ ಹೋಗ್ಬೇಕಾಗತ್ತೆ. ನಾವು ಇವತ್ತು ಬೆಳಗಾವಿಗೆ ಬರ್ತಾ ಇದ್ದೀವಿ ಅಂತ ನಿನ್ನೆನೇ ಹೇಳಿದ್ವಲ್ಲ, ಅದಕ್ಕೋಸ್ಕರ 4-5 ಜನ ನಮಗೆ ಫೋನ್ ಮಾಡಿದ್ರು, ಸರ್ ಈ ಥರ ಫ್ರೀ ಆಗಿದ್ದರೆ ಬಂದು ಮಾತಾಡ್ತೀವಿ, ನಿಮ್ಗೆ ಏನಾದರೂ ಕೆಲಸ ಇದ್ದರೆ ಒಂದು ಅವಕಾಶ ಕೊಡಿ ಅಂತ ಹೇಳಿದರು. ಸೊ ಅಂಥವ್ರಿಗೋಸ್ಕರ ನಾನು ಫಸ್ಟು ರೂಮ್ಗೆ ಚೆಕ್ ಇನ್ ಮಾಡಿಬಿಟ್ಟು ಒಂದು 4-5 ಜನ ಜೊತೆ ಮಾತಾಡಿ ಆಫೀಸ್ ಮೇಂಟೈನ್ ಮಾಡೋ ಸ್ಟಾಫು ಎರಡೂ ನಾವು ಇನ್ನು ಈ 2 ದಿವಸದಲ್ಲೇ ಫೈನಲೈಸ್ ಮಾಡಬೇಕಾಗತ್ತೆ. ಅಲ್ಲಿಂದ ನಾವು ಸ್ಟ್ರೈಟಾಗಿ ಬೆಳಗಾವಿ ಸಿಟಿಯಲ್ಲಿರೋ ರಾಣಿ ಚೆನ್ನಮ್ಮ ವಿಗ್ರಹ ಹತ್ರ ಹೋಗಿ ಆಶೀರ್ವಾದ ತಗೊಂಡು ನನ್ನ ಈ ಹೊಸ ಪ್ರಯಾಣ ಯಶಸ್ವಿ ಆಗಲಿ ಅಂತ ಆ ರಾಣಿ ಚೆನ್ನಮ್ಮಯಿಂದ ಇನ್ಸ್ಪಿರೇಷನ್ ತಗೊಂಡು ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟೊತ್ತರಲ್ಲೇ ನೈಟ್ ಆಯಿತು. ಅಲ್ಲಿಂದ ನಾನು ನನ್ನ ಟೀಮ್ ಜೊತೆ ಹೋಗಿ ಡಿನ್ನರ್ ಮಾಡಿ ನಾಳೆ ಮ್ಯಾಕ್ಸಿಮಮ್ ಈ ಟೈಮ್ ತನಕ ನಾವು ಬೆಳಗಾವಿದಲ್ಲಿ ಎಲ್ಲಿ ಆಫೀಸ್ ಮಾಡ್ತಾ ಇದ್ದೀವಿ ಅಂತ ನಾನು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಗುಡ್ ನೈಟ್.